ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯದಲ್ಲಿ ಮನೆಯಲ್ಲಿ ನೀರಿನ ಮೂಲಗಳಾದ ಬಾವಿ ಬೋರ್ವೆಲ್ಗಳು ಯಾವ ದಿಕ್ಕಿನಲ್ಲಿ ಇದ್ದರೆ ಶುಭವಾಗಿರುತ್ತದೆ ಮತ್ತು ಯಾವ ದಿಕ್ಕಿನಲ್ಲಿದ್ದರೆ ಅಶುಭವಾಗಿರುತ್ತದೆ ಎಂದು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಲು ಮರೆಯಬೇಡಿ. ಬಂಧುಗಳೇ, ನಮ್ಮ ಮನೆಯಲ್ಲಿ ಬಾವಿ ಬೋರ್ವೆಲ್ಗಳು ಆಗ್ನೇಯ ದಿಕ್ಕಿನಲ್ಲಿ ಇರಲೇಬಾರದು. ಇದರಿಂದ ಮನೆಯಲ್ಲಿ ಅಭಿವೃದ್ಧಿಗೆ ಅಡೆತಡೆಗಳು, ಕಂಟಕಗಳು ಎದುರಾಗುತ್ತದೆ. ನಮ್ಮ ಮನೆಯ ದಕ್ಷಿಣ, ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಬಾವಿ, ಬೋರ್ವೆಲ್ ಇದ್ದರೆ ಅಲ್ಲಿ ವಾಸ ಮಾಡುವ ಕುಟುಂಬವು ವಿಪರೀತ ಸಾಲದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ, ವ್ಯಸನದ ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆಕಸ್ಮಿಕ ಮರಣಗಳು, ಆಕಸ್ಮಿಕ ದುರ್ಘಟನೆಗಳು ನಡೆದಿರುವ ಮನೆಗಳ ವಾಸ್ತುವನ್ನು ಪರಿಶೀಲಿಸಿದಾಗ ಇಂತಹ ಘಟನೆಗಳು ನಡೆದಿರುವ ಲಕ್ಷಣಗಳು ಕಂಡುಬಂದಿರುತ್ತದೆ. ನಮ್ಮ ಮನೆಯ ವಾಯುವ್ಯದ ದಿಕ್ಕಿನಲ್ಲಿ ಬಾವಿ ಬೋರ್ವೆಲ್ಗಳು ಇದ್ದರೆ ಅಂತಹ ಮನೆಯಲ್ಲಿನ ಸದಸ್ಯರಲ್ಲಿ ಯಾರಾದರೂ ಕೋರ್ಟ್ ಕಚೇರಿ ಕೇಸು, ದುರ್ಮರಣ, ಆತ್ಮಹತ್ಯೆಯಂತಹ ಘಟನೆಗಳು ನಡೆದಿರುವ ಮತ್ತು ಜೂಜಾಡುವ ಹವ್ಯಾಸಗಳನ್ನು ಹೊಂದಿರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ ಕೆಲವೊಂದು ಸ್ಥಳದಲ್ಲಿ ಮಾತ್ರ ನೀರಿನ ಮೂಲಗಳಾದ ಬಾವಿ, ಬೋರ್ವೆಲ್ಗಳು, ಸಂಪು ಟ್ಯಾಂಕ್ಗಳು ಬಂದರೆ ನಮ್ಮ ಜೀವನದಲ್ಲಿ ಏಳಿಗೆಗಳು, ಅಭಿವೃದ್ಧಿಗಳು ಉಂಟಾಗಿ ಸುಖ ಸಂತೋಷದ ಜೀವನವು ನಮ್ಮದಾಗುತ್ತದೆ. ಆ ದಿಕ್ಕುಗಳು ಯಾವುವೆಂದರೆ ಪೂರ್ವ ದಿಕ್ಕು, ಈಶಾನ್ಯ ದಿಕ್ಕು, ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಮಾತ್ರ ನಮ್ಮ ದಿನ ನಿತ್ಯದ ಚಟುವಟಿಕೆಗಳಲ್ಲಿ ಉಪಯೋಗಿಸುವ ನೀರಿನ ಮೂಲಗಳು, ನಳ್ಳಿಗಳು ಇದ್ದರೆ ಸರ್ವಶ್ರೇಷ್ಠವಾಗಿರುತ್ತದೆ. ತಪ್ಪಿದಾಗ ಒಂದಲ್ಲ ಒಂದು ಸಮಸ್ಯೆಗಳು ಜೀವನ ಪರ್ಯಂತ ಅಲ್ಲಿ ವಾಸಮಾಡುವ ಕುಟುಂಬದ ಸದಸ್ಯರನ್ನು ಕಾಡುವಂತೆ ಮಾಡುತ್ತದೆ. ಒಂದು ಬಾರಿ ನಿಮ್ಮ ಮನೆ ವಾಸ್ತುವನ್ನು ತಜ್ಞರ ಸೂಚನೆಯಂತೆ ಸರಿಪಡಿಸಿದರೆ ಜೀವನದುದ್ದಕ್ಕೂ ನೆಮ್ಮದಿಯನ್ನು ಕಾಣಬಹುದು. ನಿಮಗೆ ಹೆಚ್ಚಿನ ಮನೆವಾಸ್ತು ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಲು ಮರೆಯದಿರಿ. ಧನ್ಯವಾದಗಳು ಬಂಧುಗಳೇ, ನಮಸ್ಕಾರ.